ಬಟ್ ನಾನು ತುಂಬಾ ಲಕ್ಕಿ ಜಾನು. ಮದುವೆ ಆಗಿ ಒಂದು ವರ್ಷದಲ್ಲಿ ಒಂದೆರಡು ಮುತ್ತಿನ ಹರಳುಗಳನ್ನು ಕೈ ತಪ್ಪು ಹೋಗೋದಕ್ಕೆ ಬಿಟ್ಟಿರ್ಬೋದು, ಆದರೆ ಮಿಕ್ಕ ಮುತ್ತುಗಳನ್ನು ಇಲ್ಲೇ ನನ್ನ ಹೃದಯದಲ್ಲೇ ಭದ್ರವಾಗಿ ಬಚ್ಚಿಟ್ಕೊಂಡಿದ್ದೀನಿ. ಸೊ ನಾನು ತಾನೇ ಲಕ್ಕಿ. ನಾನು ಲಕ್ಕಿನೇ. ಹೇಗಪ್ಪ? ಅಷ್ಟೊಂದು ಮುತ್ತಿನ ಹರಳಿನ ಒಡೆಯನ ಹೆಂಡತಿ ನಾನು, ಸೊ ನಾನು ಲಕ್ಕಿನೇ. ಆ್ಯಕ್ಚುಲಿ ಹರಳನ್ನು ಕ್ಯಾನ್ಸಲ್ ಮಾಡಿ ಬರೀ ಮುತ್ತಿನ ಒಡೆಯ ಆದರೆ ನನಗಿನ್ನೂ ಖುಷಿ ಆಗುತ್ತಪ್ಪ. ಮುತ್ತಿನ ಮತ್ತು ಹೆಚ್ಚಾದರೆ ಆಪತ್ತು. ಒಮ್ಮೆ ಆಪತ್ತಿಗೆ ಸಿಕ್ಕೋಣ ಅಂತ ಹೇಳುತ್ತೆ ಈ ಮನಸ್ಸು. ಅತಿ ಆಸೆ ಅತಿ ಕೇಡು. ಆಸೆ ಪಡೆದ ಸಂತನಾಗಿರೋದು ಇನ್ನೂ ಕೇಡು ಇಲ್ವಾ? ಶ್ರೀ, ನಂಗೊಂದು ರಿಕ್ವೆಸ್ಟ್. ನನ್ನ ರಿಕ್ವೆಸ್ಟ್ನ ಪೂರೈಸು, ನಿನ್ನ ರಿಕ್ವೆಸ್ಟ್ನ ಪೂರೈಸ್ತೀನಿ. ಸಿಂಪಲ್ ಅಷ್ಟೇ. ನಾನು ಇನ್ನನಿಗೆ ಪ್ರೀತಿ ಮಾಡೋದು. ಮಾರುಡಾಲ ಶ್ರೀನಿಧಿ, ಕಟ್ ಹಾಕ್ಬಿಡ್ಲಲ್ಲೋ ನಿನ್ನ ಹೆಂಡತಿ ಪ್ರೀತಿಲಿ. ನಂದೊಂದು ಆಸೆ ಇದೆ, ನೀನ್ ಪೂರೈಸ್ತೀಯೋ ಇಲ್ವೋ? ಕಾತುರದಿಂದ ಕಾಯುತ್ತಿರುವೆ. ಅರ್ಥ ಆಯ್ತು ನೀನು ಹೆಂಗಿತ್ತ. ನಾನಂತೂ ರೆಡಿ ಇದ್ದೀನಿ. ನನ್ನ ಅಮ್ಮಂದಿರು ಕಾಯ್ತಿದ್ರಲ್ಲಿ ಕ್ಯೂನಲ್ಲಿ ರಿಸಲ್ಟ್ ಕೇಳೋಕ್ಕೆ. ಹೋಗೋ ಶ್ರೀ, ನಿಂಗೆ ಸ್ವಲ್ಪನೂ ಸೀರಿಯಸ್ನೆಸ್ಸೇ ಇಲ್ಲ. ಓಕೆ ಹೇಳು. ನನಗೆ ಲಾಂಗ್ ಡ್ರೈವಿಗೆ ಕರ್ಕೊಂಡು ಹೋಗೋ, ನೀನು ನಾನು ಇಬ್ರೆ. ಅಷ್ಟೇನಾ? ಓಕೆ ಡನ್. ನಿರಾಸೆ ಮಾಡಬಾರ್ದು. ಹೆಂಡತರ ವಿಷಯದಲ್ಲಿ ರಿಸ್ಕ್ ತಗೋಬಾರ್ದು ಅಂತ ದೊಡ್ಡವ್ರು ಹೇಳಿದರೆ ನನಗೆ ಚೆನ್ನಾಗಿ ಗೊತ್ತಪ್ಪ. ಈಗ ನಿನ್ನ ಆಸೆ ಏನು ಅಂತ ಕೇಳಿದ್ದಾಯ್ತು, ನಾನು ಅದಕ್ಕೆ ಎಸ್ ಅಂತ ಹೇಳಿದ್ದು ಆಯಿತು. ನನ್ನ ಡಿಮ್ಯಾಂಡ್ ಏನು ಅಂತ ಕೇಳಲ್ವಾ? ಏನು? ಹೋಗೋ ಶ್ರೀ. ಇಷ್ಟೊಂದು ದಿನ ಆದ್ಮೇಲೆ ಸಿಕ್ಕಿದ್ಯಾ, ನಾನು ಸುಮ್ಮನೆ ಬಿಡ್ತೀನಾ? ಏನ್ ಮಾಡ್ತೀಯಾ? ಹ್ಯಾಪಿ ಆನಿವರ್ಸರಿ ಶ್ರೀ. ಥ್ಯಾಂಕ್ ಯು. ವಿಶ್ ಯು ದ ಸೇಮ್. ಸರಿ, ಈಗ ಬೇಗ ಹೋಗಿ ರೆಡಿ ಆಗು, ತಕ್ಷಣ ಹೊರಡೋಣ. ಎಲ್ಲಿಗೆ? ಶ್ರೀ, ಮಾರ್ಕ್ ಬಿಟ್ಟಿಯಾ? ಲಾಂಗ್ ಡ್ರೈವಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಓ ಹೌದಲ್ಲ, ಇವತ್ತು ಸಂಜೆ ಹೇಗಿದ್ರು ಸ್ವಿಟ್ಜರ್ಲ್ಯಾಂಡಿಗೆ ಹೋಗ್ತಿದ್ದೀವಲ್ಲ. ಅದು ಬೇರೆ ಇದು ಬೇರೆ. ಈಗ ಕರ್ಕೊಂಡು ಹೋಗ್ತೀಯೋ ಇಲ್ವೋ? ಕರ್ಕೊಂಡು ಹೋಗಲ್ಲ ಅಂದ್ರೆ ನಾನೇ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಓ ರಿಯಲಿ? ಕರ್ಕೊಂಡು ಹೋಗು ನೋಡೋಣ. ಶ್ರೀ, ಏನಿದು ಬೆಳಗ್ಗೆ ಬೆಳಗ್ಗೆ? ರೊಮ್ಯಾನ್ಸ್ ಮಾಡೋಕ್ಕೆ ಹೊತ್ತು ಗೊತ್ತು ಅನ್ನೋದಿರಲ್ಲ ಮೈ ಡಿಯರ್. ಹೌದಾ? ನಂಗೆ ಗೊತ್ತೇ ಇರಲಿಲ್ಲ. ಗೊತ್ತು ಮಾಡಿಸ್ತೀನಿ ಬಾ. ಶ್ರೀ, ಹೋಗಿ ಫ್ರೆಶ್ ಆಗು ಫಸ್ಟು. ಓಕೆ ಓಕೆ. ಗುಡ್. ಹೊರಡು. ಹಾಗೆ ಹೋಗಲ್ಲ. ಅಂದ್ರೆ ಲಂಚ ಕೊಟ್ರೆ ಮಾತ್ರ ಹೋಗೋದು. ಮೋಸ ಆಯಿತು, ಚೀಟಿಂಗ್ ಜಾನು. ನಾನು ಹೇಳಿದಿಲ್ಲಿ. ಈಗ ಸದ್ಯಕ್ಕೆ ಇಷ್ಟೇ. ಸ್ನಾನಕ್ಕೆ ಹೋಗು ಫಸ್ಟ್. ಜಾನು ಹೋಗು ಶ್ರೀ. ಇಟ್ ಇಸ್ ನಾಟ್ ಫೇರ್. ಫಸ್ಟ್ ಸ್ನಾನ ಮಾಡು.